ಈಗ ಸಜ್ಜೆ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 2 ತೆಂಗಿನಕಾಯಿ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು. ಆಮೇಲೆ 1 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. 2 ತೆಂಗಿನಕಾಯಿಗೆ 1 ಉಂಡೆ ಬೆಲ್ಲ ಸಾಕು. ಇದು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಬಾದಾಮಿ ಒಂದು 50 ಗ್ರಾಮಷ್ಟು ಬಾದಾಮಿ ತೊಗೊಂಡಿದ್ದೀನಿ. 8 ಏಲಕ್ಕಿ, ಸ್ವಲ್ಪನೇ ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೋಬೇಕು. ಕೊಬ್ಬರಿ ರುಬ್ಕೋಬೇಕು. ಈ ಬೆಲ್ಲನೂ ಅಷ್ಟೇ ಪುಡಿ ಮಾಡಿ ಪಾಕಕ್ಕೆ ಇಟ್ಕೋಬೇಕು. ಈಗ ರವೆನ 2 ಬಟ್ಲಷ್ಟು, 2 ತೆಂಗಿನಕಾಯಿಗೆ 2 ಬಟ್ಲಷ್ಟು ರವೆ ಹಾಕ್ಕೋಬೇಕು. 1 ಬಟ್ಲು ಹಾಕ್ಕೊಂಡಿದ್ದೀನಿ. 2 ಬಟ್ಲಷ್ಟು ರವೆ ಹಾಕ್ಕೊಂಡು ಒಳ್ಳೆ ತುಪ್ಪನ ಒಂದು 50 ಗ್ರಾಮಷ್ಟು ತುಪ್ಪ ಹಾಕ್ಕೋಬೇಕು. ಈ ತುಪ್ಪನೂ ರವೆನೂ ಕಲಸಿ ಇಟ್ಬಿಡ್ಬೇಕು. ಸ್ವಲ್ಪ ಒಂದು 5 ನಿಮಿಷ ಬಿಡಬೇಕು. ಆಮೇಲೆ ನೀರು ಹಾಕಿ ಕಲಿಸ್ಬೇಕಾಗುತ್ತೆ. ನೋಡಿ, ಹಿಂಗೆ ಕಲಸಿ ಬಿಟ್ಬಿಟ್ಟು ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕ್ಕೋತೀನಿ. ಆಮೇಲೆ ಇದನ್ನು ನೀರು ಹಾಕಿ ಕಲಿಸ್ಕೋತೀನಿ. ಈಗ ಕೊಬ್ಬರಿ ಮಿಕ್ಸಿಗೆ ಆಡಿಸ್ಕೊಂಡಿದ್ದೀನಿ. ಈ ಬಾದಾಮಿ, ಗೋಡಂಬಿ, ಏಲಕ್ಕಿ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ಏನು ಬೇಡ, ಪುಡಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ರವೆನೂ ತುಪ್ಪ ಹಾಕಿಟ್ಟಿದ್ದೀವಲ್ಲ, ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇಲ್ಲಿ ಬೆಲ್ಲ, 1 ಉಂಡೆ ಬೆಲ್ಲ ಕುಟ್ಟಿ ಅರ್ಧ ಲೋಟ ನೀರು ಹಾಕಿ ಪಾಕ ತೆಗೆಯಕ್ಕಿಟ್ಟಿದ್ದೀನಿ. ಈ ಪಾಕ ಬರೋಷ್ಟಕ್ಕೆ ತೆಂಗಿನಕಾಯಿ ಹಾಕ್ಕೋಬೇಕು, ರುಬ್ಬಿರೋದು. ನೋಡಿ, ಈಗ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಕೊಬ್ಬರಿ ಬೆಲ್ಲ ಎಲ್ಲ ಒಂದು ಪಕ್ಕಕ್ಕೆ ಬರ್ತಾ ಇದೆ. ಈಗ ಪುಡಿ ಹಾಕ್ಕೋಬೇಕು. ತರ್ತರಿಯಾಗಿ ಮಾಡ್ಕೊಂಡಿದ್ದೀವಲ್ಲ, ಆ ಪುಡಿ ಈಗ ಹಾಕಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಒಂದು 10 ನಿಮಿಷ. ತಣ್ಣಗಾದ್ಮೇಲೆ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ಇಷ್ಟಿಷ್ಟಪ್ಪ ಉಂಡೆ ಮಾಡಿಟ್ಕೋತಾ ಇದ್ದೀನಿ. ಚಿರೋಟಿ ರವೆಯಲ್ಲಿ ಇಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ. ಚಿರೋಟಿ ರವೆಗೆ ಬೇಕಾದರೆ ನೀವು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಮಾಡಿಕೊಂಡು ಒಂದು ಉಂಡೆ ಇಟ್ಕೊಂಡು ಅದರಲ್ಲಿ ನೀವು ಹೂರಣ ಮಾಡ್ಕೋತೀರಲ್ಲ ಒಬ್ಬಟ್ಟಿಂದು, ಆ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ತೇಲಿಸ್ಕೋಬೇಕು. ಇದು ಸ್ವಲ್ಪ ದಿನ ಇಟ್ಕೊಂಡ್ರೂ ಏನೂ ಆಗಲ್ಲ, ಇರುತ್ತೆ. ಸಜ್ಜೆ